1,20,000 ಪ್ರೈಸ್ ಕೊಟ್ಟು ಟಾಪ್ ಎಂಡು ABS AC ಪವರ್ ವಿಂಡೋ ಓಕೆ ಎಲ್ಲ ಬರುತ್ತೆ ಸರ್. ಏರ್ ಬ್ಯಾಗ್ ಬರುತ್ತೆ ಸರ್. ಇದು ನಿಮ್ಮ ಕಡೆಯಿಂದ ಬಂದರೆ 165 ಕೊಡ್ತಾನೆ ಸರ್. ಇದು 2019. ಹಲೋ ಎಲ್ರಿಗೂ ನಮಸ್ಕಾರ. ನಾವಿವತ್ತು ಎವರ್ಗ್ರೀನ್ ಕಾರ್ಸ್ ಮಲ್ಟಿ ಬ್ರ್ಯಾಂಡ್ ಯೂಸ್ಡ್ ಕಾರ್ ಶೋರೂಮ್ಗೆ ಬಂದಿದ್ದೀವಿ. ನೋಡ್ತಾ ಇರ್ಬೋದು, ಇವತ್ತು ಇಲ್ಲಿ ಮಲ್ಟಿ ಬ್ರ್ಯಾಂಡ್ ಯೂಸ್ಡ್ ಕಾರ್ಸ್ಗಳೇ ಇದ್ದಾವೆ. ಎಲ್ಲ ಥರದ ಹ್ಯಾಚ್ ಪ್ಯಾಕಿಂದ ಹಿಡಿದು ಸೀಡನು SUV XUV ಎಲ್ಲ ರೀತಿಯಾದ ಕಾರ್ಗಳ ಕಲೆಕ್ಷನ್ಸ್ ಇಟ್ಟಿದ್ದಾರೆ ಇಲ್ಲಿ. ಓಕೆ, ವಿಡಿಯೋಗೆ ಹೋಗೋಣ. ಈಗ ನೋಡ್ತಾ ಇರ್ಬೋದು ಎಲ್ಲ ಕಾರ್ ಡೀಟೇಲ್ಸ್ನ ಈಗ ಒಂದೊಂದಾಗಿ ನಮ್ಮ ಸರ್ ಕೊಡ್ತಾರೆ. ಸರ್, ಇಲ್ಲಿ ನೀವು ಎಷ್ಟು ವರ್ಷ ಆಯಿತು ಸರ್ ಈ ಕಾರ್ ಫೀಲ್ಡಿಗೆ ಬಂದ್ಬಿಟ್ಟು? ಈ ಫೀಲ್ಡಿಗೆ ಬಂದು ಒಂದು 15 ವರ್ಷ ಆಯಿತು ಸರ್. 15 ವರ್ಷ ಆಗಿದೆ. ಎಷ್ಟು ಕಾರ್ಗಳನ್ನ ಕೊಟ್ಟಿರಿ, ಎಷ್ಟು ಕಸ್ಟಮರ್ಸ್ ನಿಮ್ಮ ಜೊತೆ ಇಂಟ್ರಾಕ್ಟ್ ಆಗಿದ್ದಾರೆ? ಸರ್ 1000+ ಇದೆ ಸರ್, ಜಾಸ್ತಿನೇ ಇದೆ. ಓಕೆ ಸರ್, ಲೋನ್ ಫೆಸಿಲಿಟೀಸ್ ಎಲ್ಲ ಹೇಗಿದೆ ಸರ್ ನಿಮ್ಮ ಶೋರೂಮಲ್ಲಿ? ಲೋನ್ ಫೆಸಿಲಿಟೀಸ್ ಎಲ್ಲ ಬ್ಯಾಂಕ್ಗಳಿಂದ ಲೋನ್ ಆಗುತ್ತೆ. ಹೌದಾ? ಪ್ರೈವೇಟ್ ಬ್ಯಾಂಕು ಇದೆ. ಓಕೆ, ಫೈನಾನ್ಸಲ್ಲೂ ಆಗುತ್ತೆ. ಸೊ ಈಗ ಕೆಲವು ಶೋರೂಮಲ್ಲಿ ಈ 12-13 ಮಾಡಲ್ ಮೇಲೆ ಮಾತ್ರ ಲೋನ್ ಕೊಡ್ತೀವಿ ಅಂದ್ರೆ, ಆದ್ರೆ ನಿಮ್ಮ ಶೋರೂಮಲ್ಲಿ ಯಾವ ಥರ ಕೊಡ್ತೀವಿ? ಆ ಥರ ಏನಿಲ್ಲ, ಯಾವ ಮಾಡಲ್ ಇದ್ರೂ ಲೋನ್ ಕೊಡ್ಸೋಣ. ಓಕೆ, 8ನೇ ಮಾಡಲ್ ಇದ್ರೆ ಅದಕ್ಕೆ ನಿಮ್ಮ ಲೋನ್ ಮಾಡಿಸ್ಕೊಡ್ತೀರಲ್ಲ? ಆಗುತ್ತೆ. ಓಕೆ, ಸಿವಿಲ್ ಚೆನ್ನಾಗಿರ್ಬೇಕು. ಸಿವಿಲ್ ಚೆನ್ನಾಗಿರ್ಬೇಕಷ್ಟೇ. ಓಕೆ, ಇವತ್ತು ಯಾವ ಗಾಡಿಯಿಂದ ಶುರು ಮಾಡ್ತಿದ್ದೀರಾ ಸರ್? ಸರ್, ಫಸ್ಟ್ ಗಾಡಿ ನಮ್ಮದು XUV 300 ಸ್ಟಾರ್ಟ್ ಮಾಡೋಣ. ಓಕೆ, ಇದ್ರ ಬಗ್ಗೆ ಡೀಟೇಲ್ಸ್ ಹೇಳಿ ಸರ್. ಸರ್, ಇದು 2019 ಸೆಕೆಂಡ್ ಓನರು. ಓಕೆ, ಫುಲ್ ಟಾಪ್ ಎಂಡ್ ಗಾಡಿ ಇದು. ಓಕೆ, ವಿತ್ ಸನ್ ರೂಫ್ 10 ಏರ್ ಬ್ಯಾಗ್ ಬರುತ್ತೆ ಇದರಲ್ಲಿ. ಸನ್ ರೂಫು ವಿತ್ 10 ಏರ್ ಬ್ಯಾಗು, KA2 ರಿಜಿಸ್ಟರ್ಡ್ ವೆಹಿಕಲ್ ಇದಾಗಿರುತ್ತೆ, ಬೆಂಗಳೂರು ವೆಹಿಕಲ್ಲು. ಓಕೆ, ಏನು ಪ್ರೈಸ್ ಕೋಟ್ ಮಾಡ್ತಿದ್ದೀರಾ ಸರ್ ಇದು? ಸರ್, ಇದು 1075 ಹೇಳ್ತಿರೋದು. ಓಕೆ, ಹೆಚ್ಚು ಕಮ್ಮಿ ಆಗುತ್ತೆ. 10,75,000 ಕೋಟ್ ಮಾಡ್ತಿದ್ದಾರೆ. ಟೈರ್ ಕಂಡೀಷನ್ ಕೂಡ ನೋಡ್ಬೋದು, 90-95% ಟೈರ್ ಕಂಡೀಷನ್ ಇದೆ. ಫುಲ್ಲಿ ಟಾಪ್ ಆ್ಯಂಡ್ ವೆಹಿಕಲ್ ಅಂತಲೇ ಹೇಳ್ಬೋದು. 10 ಏರ್ ಬ್ಯಾಗ್ಸ್ ಬರುತ್ತೆ ಗಾಡಿಯಲ್ಲಿ. ಎಷ್ಟನೇ ಓನರ್ ಗಾಡಿ ಸರ್ ಇದು? ಸರ್, ಇದು ಸೆಕೆಂಡ್ ಓನರ್ ವೆಹಿಕಲ್. ಸೆಕೆಂಡ್ ಓನರ್ ಗಾಡಿ ಅಂತ ಹೇಳ್ತಿದ್ದಾರೆ. ನೋಡ್ಬೋದು, ಬಾಡಿ ಲೈನ್ ಕೂಡ ಎಲ್ಲಿ ಡೆಂಟಲ್ ಸ್ಕ್ರಾಚಸ್ ಅಲ್ಲಿ ಒಂದು ಕೂಡ ಏನಿಲ್ಲ. ಕಸ್ಟಮರ್ ತುಂಬ ನೀಟ್ ಆ್ಯಂಡ್ ಕ್ಲೀನ್ ಕಂಡೀಷನಲ್ಲಿ ಇಟ್ಟಿದ್ದಾರೆ. ಇಂಟೀರಿಯರ್ ಕೂಡ ನೋಡ್ಬೋದು. ಇಂಟೀರಿಯರ್ ಕೂಡ ತುಂಬ ಪ್ರೀಮಿಯಮ್ ಆಗಿದೆ. ಟಚ್ ಸ್ಕ್ರೀನ್ ಸಿಸ್ಟಮ್ ಆಗಿರ್ಬೋದು, ಸ್ಟೇರಿಂಗ್ ಮೋಡ್ ಕಂಟ್ರೋಲಿಂದ ಹಿಡಿದು ಫುಲ್ಲಿ ಟಾಪ್ ಆ್ಯಂಡ್ ಗಾಡಿ ಆಗಿರುತ್ತೆ. ನೋಡ್ತಾ ಇರ್ಬೋದು, ಇಂಟೀರಿಯರ್ ಕೂಡ ತುಂಬ ನೀಟ್ ಆ್ಯಂಡ್ ಕ್ಲೀನ್ ಕಂಡೀಷನಲ್ಲಿ ಮೇಂಟೈನ್ ಮಾಡಿದ್ದಾರೆ. ವೈಟ್ ಸೀಟಿಂಗ್ಸ್ ಇರುತ್ತೆ ಗಾಡಿದು. ಇದಕ್ಕೆ 10,75,000 ಪ್ರೈಸ್ ಕೋಟ್ ಮಾಡ್ತಿದ್ದಾರೆ. ಸ್ವಲ್ಪ ನೆಗೋಷಿಯೇಟ್ ಕೂಡ ಮಾಡಿ ಸರ್ ಕೊಡ್ತಾರೆ ಅಂತ ಹೇಳ್ತಾರೆ. ಕಸ್ಟಮರ್ ಬಂದು ಡೈರೆಕ್ಟಾಗಿ ಕೂತ್ಕೊಂಡ್ರೆ ಆದಷ್ಟು ಗಾಡಿನ ಕೊಡೋಕ್ಕೆ ನೋಡ್ತಿರಲ್ವ ಸರ್? ಹೌದು, ಖಂಡಿತ. ಓಕೆ, ನೆಕ್ಸ್ಟ್ ಗಾಡಿ ಯಾವುದು ಸರ್? ನೆಕ್ಸ್ಟ್ S-Cross ಇದೆ. ಮಾರುತಿ ಸುಜುಕಿ S-Cross ಇದೆ, ಒಂದು KA41 ರಿಜಿಸ್ಟರ್ಡ್ ವೆಹಿಕಲ್. ಇದ್ರ ಬಗ್ಗೆ ಡೀಟೇಲ್ಸ್ ಹೇಳಿ ಸರ್. ಸರ್, ಇದು S-Cross ಆಲ್ಫಾ ಇದು. ಓಕೆ, ನಿಮಗೆ ಫುಲ್ ಟಾಪ್ ಎಂಡ್ ಇದು. ಇದರಲ್ಲೂ 2 ಏರ್ ಬ್ಯಾಗ್ ಬಟನ್ ಸ್ಟಾರ್ಟ್ ಬರುತ್ತೆ. ಓಕೆ, ಪುಷ್ ಸ್ಟಾರ್ಟ್ ಬಟನ್ ಇದೆ. ನೋಡ್ತಾ ಇರ್ಬೋದು, ಟೈರ್ ಕಂಡೀಷನ್ ಕೂಡ 70-75% ಟೈರ್ ಕಂಡೀಷನ್ ಇದೆ. ಯಾವ ಮಾಡಲ್ ಸರ್ ಇದು? ಸರ್, ಇದು 18 ಮಾಡಲು, ಸಿಂಗಲ್ ಓನರ್ ವೆಹಿಕಲ್ ಇದು. ಸಿಂಗಲ್ ಓನರ್ ವೆಹಿಕಲ್ ಆಗಿರುತ್ತೆ. ಏನು ಓಡಿದೆ ಸರ್ ಇದು? ಸರ್, ಬರೀ 95,000 ಓಡಿದೆ ಸರ್. 95,000 ಕಿಲೋಮೀಟರ್ ಎಲ್ಲ ಶೋರೂಮ್ ಇರುತ್ತೆ ನಮ್ಮ ಹತ್ರ. ಓಕೆ, ಇದು ಏನು ಪ್ರೈಸ್ ಕೋಟ್ ಮಾಡ್ತಿದ್ದೀರಾ ಸರ್ ಇದಕ್ಕೆ? ಸರ್, ಇದು 8 ಲಕ್ಷ ಕೋಟ್ ಮಾಡ್ತಾ ಇದ್ದೀವಿ ಸರ್. 8 ಲಕ್ಷ ಕೋಟ್ ಮಾಡ್ತಾ ಇದ್ದೀರಾ ಸರ್. ಲೋನ್ ಎಷ್ಟಕ್ಕಾಗುತ್ತೆ ಸರ್? ಈಗ 8 ಲಕ್ಷ ಪ್ರೈಸ್ ಕೋಟ್ ಮಾಡ್ತಾ ಇದ್ದೀರಾ, ಎಷ್ಟು ಲಕ್ಷ ಲೋನ್ ಮಾಡಿಸ್ಕೊಡ್ತೀರಾ ಇದಕ್ಕೆ? ಸರ್, ನಿಮಗೆ ಬೇಕಿದ್ರೆ 6-7 ಲಕ್ಷ ತನಕ ಲೋನ್ ಆಗುತ್ತೆ. 6-7 ಲಕ್ಷದವರೆಗೂ ಲೋನ್ ಆಗುತ್ತಲ್ವಾ? ಓಕೆ, ನೋಡ್ತಾ ಇರ್ಬೋದು ಗಾಡಿ ತುಂಬ ನೀಟ್ ಆ್ಯಂಡ್ ಕ್ಲೀನ್ ಕಂಡೀಷನ್ ಆಗಿದೆ. ಇಂಟೀರಿಯರ್ ಕೂಡ ತುಂಬ ಪ್ರೀಮಿಯಮ್ ಆಗಿ ಮೇಂಟೈನ್ ಮಾಡಿದ್ದಾರೆ. ಬ್ಲ್ಯಾಕ್ ಸೀಟಿಂಗ್ಸ್ ಇರುತ್ತೆ. ಸ್ಟೇರಿಂಗ್ ಮೌಂಟ್ ಕಂಟ್ರೋಲಿಂದ ಹಿಡಿದು ಎಲ್ಲ ಥರದ ABS AC ಪವರ್ ಸ್ಟೇರಿಂಗ್ ಪವರ್ ವಿಂಡೋ ಈ ಗಾಡಿಯಲ್ಲಿ ನಿಮ್ಗೆ ಅವೈಲೇಬಲ್ ಇರುತ್ತೆ. 8 ಲಕ್ಷನ ಪ್ರೈಸ್ ಕೋಟ್ ಮಾಡ್ತಾ ಇದ್ದಾರೆ. ಆದಷ್ಟು ನಿಮಗೆ ನೆಗೋಷಿಯೇಟ್ ಮಾಡಿ ಕೊಡ್ತೀನಿ ಅಂತ ಹೇಳ್ತಿದ್ದಾರೆ. 7 ಲಕ್ಷ ಲೋನೇ ಮಾಡಿಕೊಡ್ತೀನಿ ಅಂತ ಹೇಳ್ತಿದ್ದಾರೆ ಸರ್. ನೋಡ್ತಾ ಇರ್ಬೋದು ಗಾಡಿಯಲ್ಲಿ ಕಂಡೀಷನ್ ಹೇಗಿದೆ ಅಂತ. ತುಂಬ ನೀಟಾಗಿ ಮೇಂಟೈನ್ ಮಾಡಿ, ಸಿಂಗಲ್ ಓನರ್ ಗಾಡಿ ಆಗಿರೋದ್ರಿಂದ ಫುಲ್ಲಿ ಶೋರೂಮ್ ಮೇಂಟೈನ್ ಹಿಸ್ಟ್ರಿ ಎಲ್ಲ ಸಿಗುತ್ತೆ ನಿಮಗೆ. ನೆಕ್ಸ್ಟ್ ನಮ್ಮದೇ ಒಂದು ಡಸ್ಟರ್ ಇದೆ, ಇದ್ರ ಬಗ್ಗೆ ಡೀಟೇಲ್ಸ್ ಹೇಳಿ ಸರ್. ಸರ್, ಡಸ್ಟರ್ 15 ಮಾಡಲು. ಓಕೆ, ಇದು ತುಂಬಾ ಕಮ್ಮಿ ಓಡಿದೆ. ಓಕೆ, ಬರೀ 80,000 ಓಡಿದೆ. ಸಿಂಗಲ್ ಓನರ್, ಸೆಕೆಂಡ್ ಓನರ್ ವೆಹಿಕಲ್ ಇದು. ಓಕೆ, 85 ಸರ್ ಇದು. 85 PS? 85 PS ಅಂದ್ರೆ ಒಳ್ಳೆ ಮೈಲೇಜ್ ಕೊಡುತ್ತಲ್ಲ ಸರ್? ಹೌದು. ನೋಡ್ತಾ ಇರ್ಬೋದು, KA13 ಲೋಕಲ್ ರಿಜಿಸ್ಟರ್ಡ್ ವೆಹಿಕಲ್ ಇದಾಗಿರುತ್ತೆ. ಎಷ್ಟನೇ ಓನರ್ ಸರ್ ಗಾಡಿ ಸರ್ ಇದು? ಸರ್, ಇದು ಸೆಕೆಂಡ್ ಓನರ್ ಗಾಡಿ. ಏನು ಪ್ರೈಸ್ ಕೋಟ್ ಮಾಡ್ತಾ ಇದ್ದೀರಾ ಸರ್ ಇದಕ್ಕೆ? ಸರ್, ಇದು 560 ಪ್ರೈಸ್ ಮಾಡ್ತಾ ಇದ್ದೀವಿ. ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ. 5,60,000 ಪ್ರೈಸ್ ಕೋಟ್ ಮಾಡ್ತಾ ಇದ್ದಾರೆ. ಯಾವ ಮಾಡಲ್ ಅಂದ್ರಿ ಸರ್ ಇದು? ಇದು 15 ಮಾಡಲು, 2015 ಮಾಡಲ್ಲು. ನೋಡ್ತಾ ಇರ್ಬೋದು, ಗಾಡಿ ತುಂಬ ಕ್ಲಾಸ್ ಕಂಡೀಷನಲ್ಲಿ ಇದೆ. ಟೈರ್ ಕಂಡೀಷನ್ ಸ್ವಲ್ಪ ಕಡಿಮೆ ಇದೆ, ಬಟ್ ಗಾಡಿ ತುಂಬ ಕ್ಲಾಸ್ ಕಂಡೀಷನ್ ಇದೆ. ಬಾಡಿ ಮೇಲೆ ಎಲ್ಲೆಲ್ಲಿ ಡೆಂಟಲ್ ಸ್ಕ್ರಾಚಸ್ ಅಲ್ಲಿ ಏನು ಕೂಡ ಇಲ್ಲ. ಆಲ್ಮೋಸ್ಟ್ ಇದರಲ್ಲೂ ಬೇಸಿಕ್ ಎಲ್ಲ ಫೀಚರ್ಸ್ ಬರುತ್ತಲ್ಲ ಸರ್? ABS AC ಎಲ್ಲ ಬರುತ್ತೆ. ನೋಡ್ತಾ ಇರ್ಬೋದು, AC, ಸ್ಕ್ರೀನ್ ಟಚ್, ಫುಲ್ ಟಾಪ್ ಎಂಡ್ ಇದು. ಸ್ಕ್ರೀನ್ ಟಚ್ ಕೂಡ ಕಂಪ್ನಿ ಫಿಟೆಡ್ ಸ್ಕ್ರೀನ್ ಟಚ್ ಇದಿದೆ. ಕಂಪ್ನಿ ಫಿಟೆಡ್ ಸ್ಕ್ರೀನ್ ಟಚ್ ಸಿಸ್ಟಮ್ ಕೂಡ ಇದೆ. ಗಾಡಿ ತುಂಬ ನೀಟ್ ಆ್ಯಂಡ್ ಕ್ಲೀನ್ ಕಂಡೀಷನಲ್ಲಿ ಮೇಂಟೈನ್ ಮಾಡಿದ್ದಾರೆ ಅಂತ ಹೇಳ್ಬೋದು ಕಸ್ಟಮರು. ನೆಕ್ಸ್ಟ್ ಗಾಡಿ ಸರ್ ಹತ್ರ ಒಂದು i20 ಇದೆ. ಇದ್ರ ಬಗ್ಗೆ ಡೀಟೇಲ್ಸ್ ಹೇಳಿ ಸರ್. i20 L8 ಓಕೆ, 18 ಮಾಡಲು ಸರ್ ಇದು. ಓಕೆ, ಸಿಂಗಲ್ ಓನರು. ಓಕೆ, 60,000 ಓಡಿದೆ. 60,000 ಓಡಿದೆ. KA ರಿಜಿಸ್ಟರ್ಡ್ ವೆಹಿಕಲ್ ಇದಾಗಿರುತ್ತೆ. ನೋಡ್ತಾ ಇರ್ಬೋದು, ಗಾಡಿ ತುಂಬ ನೀಟ್ ಆ್ಯಂಡ್ ಕ್ಲೀನ್ ಕಂಡೀಷನಲ್ಲಿದೆ.
ಏನು ಪ್ರೈಸ್ ಕೊಟ್ಟು ಮಾಡ್ತಾ ಇದ್ದೀರಾ ಸರ್ ಇದು? ಸರ್ ಇದು 660 ಕೋಟ್ ಮಾಡ್ತಾ ಇದೀವಿ ಸರ್. 6,60,000 ಪ್ರೈಸ್ ಕೊಟ್ಟು ಮಾಡ್ತಾರೆ. ಟೈರ್ ಕಂಡೀಷನ್ ಕೂಡ ನೋಡ್ಬೋದು 85 to 80% ಟೈರ್ ಕಂಡೀಷನ್ ಇದೆ. ಬಾಡಿ ಲೈನಲ್ಲಿ ಎಲ್ಲಲ್ಲಿ ಡೆಂಟಲ್ಲಿ ಸ್ಕ್ರಾಚಸ್ ಅಲ್ಲಿ ಏನಿಲ್ಲ, ತುಂಬ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಎಷ್ಟನೇ ಓನರ್ ಗಾಡಿ ಅಂದರೆ ಸರ್ ಇದು? ಸಿಂಗಲ್ ಓನರ್ ವೆಹಿಕಲ್. ಸಿಂಗಲ್ ಓನರ್ ವೆಹಿಕಲ್ ಆಗಿರುತ್ತೆ ಇದು. ಇಂಟೀರಿಯರ್ ಕೂಡ ನೋಡ್ಬೋದು ತುಂಬ ಪ್ರೀಮಿಯಂ ಆಗಿದೆ. ಆಲ್ಮೋಸ್ಟ್ ಆದಷ್ಟು ಎಲ್ಲ ಥರದ ಬೇಸಿಕ್ ಫೀಚರ್ ಕೂಡ ಬರುತ್ತೆ. ABS, AC, ಪವರ್ ಸ್ಟೀರಿಂಗ್, ಪವರ್ ವಿಂಡೋ ನೋಡ್ತಿರ್ಬೋದು. ಒಂದು ಲೋ ಕ್ಲಾಸ್ ಪ್ರೀಮಿಯಂ ಗಾಡಿ ಅಂತಲೇ ಹೇಳ್ಬೋದು. i20 ಏನು ಪ್ರೈಸ್ ಕೊಟ್ಟು ಮಾಡ್ತೀನಿ ಅಂದರೆ ಸರ್ ಇದಕ್ಕೆ? ಸರ್ ಇದು 660 ಹೇಳ್ತಾ ಇದೀವಿ, ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ. 6,60,000 ಪ್ರೈಸ್ ಕೊಟ್ಟು ಮಾಡ್ತಿದ್ದಾರೆ. ಆದಷ್ಟು ಕಡಿಮೆ ಮಾಡ್ಕೊಡೋಕ್ಕೆ ಟ್ರೈ ಮಾಡ್ತಾರೆ. ಪೆಟ್ರೋಲ್ ಡೀಸೆಲ್ ಸರ್ ಇದು? ಪೆಟ್ರೋಲ್ ಅದು. ಪೆಟ್ರೋಲ್ ಗಾಡಿ i20 ಆಗಿರುತ್ತೆ ಇದು. ನೆಕ್ಸ್ಟ್ ಗಾಡಿ ಸರ್ ಮತ್ತೊಂದು i20 ಇದೆ. ಇದು ಓಲ್ಡ್ ಮಾಡಲ್ ಅಲ್ಲ ಸರ್? ಓಲ್ಡ್ ಮಾಡಲು 2013 ಮಾಡಲ್ ಇದು. 2013 ಮಾಡಲ್ i20 ಇರುತ್ತೆ. ಇದ್ರ ಬಗ್ಗೆ ಡೀಟೇಲ್ ಹೇಳಿ ಸರ್. ಸರ್ ಇದು 2013 ಮಾಡಲು, ಸೆಕೆಂಡ್ ಓನರು. ಓಕೆ. 95,000 ಇದು ನೋಡಿದೆ. 95,000 ರೆಕಾರ್ಡ್ ಇದು. ಓಕೆ. ಹೊಸ ಟೈರ್ ಇದೆ. ಓಕೆ, ನೋಡ್ತಾರೆ. ಡೀಸೆಲ್ ವೆಹಿಕಲ್ ಸರ್ ಇದು. ಫ್ರೆಶ್ ಟೈರ್ ಇದೆ, ಡೀಸೆಲ್ ವೆಹಿಕಲ್ ಗಾಡಿ, ಒಳ್ಳೆ ಮೈಲೇಜ್ ಕೂಡ ಕೊಡುತ್ತೆ. ಏನು ಪ್ರೈಸ್ ಕೊಟ್ಟು ಮಾಡ್ತಿದ್ದೀರಾ ಸರ್? ಸರ್ ಇದು 3.5. 3,50,000 ಪ್ರೈಸ್ ಕೊಟ್ಟು ಮಾಡ್ತಿದ್ದಾರೆ. 2013 ಮಾಡಲ್ ಆಗಿರುತ್ತೆ. ಎಷ್ಟನೇ ಓನರ್ ಗಾಡಿ ಸರ್ ಇದು? ಸರ್ ಇದು ಸೆಕೆಂಡ್ ಓನರ್ ಗಾಡಿ ಸರ್ ಇದು. ಸೆಕೆಂಡ್ ಓನರ್ ಗಾಡಿ ಆಗಿರುತ್ತೆ. ಗ್ರೇ ಕಲರ್, 2013 ಮಾಡಲ್ ಗಾಡಿ. ಯಾರು ಅಲ್ಲಿ ಪೇಂಟಲ್ಲಿ ಗಾಡಿ ಮೇಲೆ ಒಂಚೂರು ಇಲ್ಲ, ಪೇಂಟಲ್ಲಿ ಸ್ಕ್ರಾಚಸ್ ಅಲ್ಲಿ ಏನೂ ಇಲ್ಲ. ತುಂಬ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಗಾಡಿಯನ್ನು. K25 ರಿಜಿಸ್ಟರ್ಡ್ ವೆಹಿಕಲ್ ಇದಾಗಿರುತ್ತೆ. ಇಂಟೀರಿಯರ್ ಕೂಡ ನೋಡ್ಬೋದು, ತುಂಬ ನೀಟ್ ಆ್ಯಂಡ್ ಕ್ಲೀನ್ ಕಂಡೀಷನ್ ಆಗಿದೆ. ಎಲ್ಲ ರೀತಿಯಾದಂಥ ಬೇಸಿಕ್ ಫೀಚರ್ಸ್ ಕೂಡ ಬರುತ್ತೆ. ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್ ಕೂಡ ಇದೆ. 2013 ಮಾಡಲ್ i20 ಡೀಸೆಲ್ ಗಾಡಿ ಆಗಿರುತ್ತೆ ಇದು. 3,50,000 ಪ್ರೈಸ್ ಕೊಟ್ಟು ಮಾಡ್ತಾಯಿದ್ರೆ ಆದಷ್ಟು ನೆಗೋಷಿಯೇಟ್ ಮಾಡಿ ಕೊಡ್ತಾರೆ. ನೆಕ್ಸ್ಟ್ ಗಾಡಿ ಸರ್? ಸರ್ ಇದು ಬಂದು ಫೋರ್ಡ್ ಫಿಯೆಸ್ಟಾ. ಓಕೆ. ಲೋಕಲ್ ನಂಬರು. ಓಕೆ. K13 ರಿಜಿಸ್ಟರ್ಡ್ ವೆಹಿಕಲ್ ಇದಾಗಿರುತ್ತೆ. ಲೋಕಲ್ ಗಾಡಿ, ಹಾಸನ್ ಪಾಸಿಂಗ್. ಇದ್ರ ಬಗ್ಗೆ ಡೀಟೇಲ್ಸ್ ಹೇಳಿ ಸರ್. ಇದು 2008 ಮಾಡಲು. ಓಕೆ. ಸೆಕೆಂಡ್ ಓನರ್ ಇದೆ. Okay. ಗಾಡಿ ತುಂಬ ವೆಲ್ ಮೇಂಟೈನ್ ಆಗಿದೆ. ಓಕೆ. ಎಷ್ಟು ಹೊಡಿದೆ ಸರ್? ಸರ್ ಇದು 1.5 ಲಕ್ಷ ಹೊಡಿದೆ. ಏನು ಪ್ರೈಸ್ ಕೊಟ್ಟು ಮಾಡ್ತಿದ್ದೀರಾ ಸರ್ ಇದಕ್ಕೆ? ಸರ್ ಇದು 1.5 ಲಕ್ಷಕ್ಕೆ ಫೈನಲ್ ಕೊಡೋಣ. 1.5 ಲಕ್ಷಕ್ಕೆ ಫೈನಲ್ ಮಾಡ್ಕೊಡ್ತೀರಾ? ಇನ್ನು ಕಸ್ಟಮರ್ಸ್ ಏನಾದ್ರು ನಮ್ಮ ಕಡೆ ಯೂಟ್ಯೂಬ್ ಚಾನಲಿಂದ ಬಂದರೆ ನೆಗೋಷಿಯೇಟ್ ಏನಾದ್ರು ಮಾಡ್ತೀರಿ? ಇನ್ನೂ 1.5 ಲಕ್ಷದಲ್ಲಿ ಸ್ವಲ್ಪ ಕಮ್ಮಿ ಮಾಡ್ಬೋದು ಸರ್. ಸ್ವಲ್ಪ ಕಮ್ಮಿ ಮಾಡ್ಕೊಡ್ತೀರಾ? ಯಾಕಂದರೆ ಇದು ತುಂಬ ಕಮ್ಮಿ ಹೇಳಿರೋದು. ಓಕೆ. ಓಕೆ, ನೋಡ್ತಿರ್ಬೋದು. ಟೈರ್ ಕಂಡೀಷನ್ ತುಂಬ ಕ್ಲಾಸಿ ಆಗಿದೆ. ಇದರಲ್ಲಿ ಕೂಡ AC, ಪವರ್ ಸ್ಟೀರಿಂಗ್, ಪವರ್ ವಿಂಡೋ, ABS ಬರುತ್ತೆ. ಗಾಡಿ ಕೂಡ ತುಂಬ ಪ್ರೀಮಿಯಮ್ ಆಗಿ ಇದೆ. ಒಂದು ಸಿಡನ್ ವೆಹಿಕಲ್ ಲೋ ಬಜೆಟಲ್ಲಿ ನೋಡ್ತೀರಾ. 1.5 ಲಕ್ಷಕ್ಕೆ ಒಂದು ಒಳ್ಳೆ ಗಾಡಿ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಯಾವುದು ಗಾಡಿ ಸರ್? ಅಡ್ವೊಕೇಟ್ ಯೂಸ್ ಮಾಡಿರೋ ಗಾಡಿ ಆಗಿರುತ್ತೆ ಇದು. ಸುಜುಕಿ ಸ್ವಿಫ್ಟ್ ಇದೆ. ಇದ್ರ ಬಗ್ಗೆ ಡೀಟೇಲ್ಸ್ ಹೇಳಿ ಸರ್. ಸರ್ ಮಾರುತಿ ಶಿಫ್ಟು VDI ಡೀಸೆಲ್ ವೆಹಿಕಲ್ ಇದು. ಓಕೆ, ಡೀಸೆಲ್ ಗಾಡಿ ಆಗಿರುತ್ತೆ ಇದು. ಹಾಂ, K04 ರಿಜಿಸ್ಟರ್ಡ್ ವೆಹಿಕಲ್. ಇದ್ರ ಬಗ್ಗೆ ಡೀಟೇಲ್ಸ್ ಹೇಳಿ ಸರ್. 2015 ಸೆಕೆಂಡ್ ಓನರ್ ಸರ್ ಇದು. ಓಕೆ. ಗಾಡಿ ಬಂದು ಎಷ್ಟು 1 ಲಕ್ಷ ಹೊಡಿದೆ. ಓಕೆ. ಟೈರ್ ಎಲ್ಲ ಚೆನ್ನಾಗಿದೆ. 80% ಟೈರ್ಸ್ ಇದೆ. ತುಂಬ ಚೆನ್ನಾಗಿದೆ. ಹಾಂ, ಏನು ಪ್ರೈಸ್ ಕೊಟ್ಟು ಮಾಡ್ತೀರಾ ಸರ್ ಇದಕ್ಕೆ? ಸರ್ ಇದು ಪ್ರೈಸ್ 5 ಲಕ್ಷಕ್ಕೆ ಕೊಡ್ಸೋಣ ಸರ್. 5 ಲಕ್ಷ. 2015 ಮಾಡಲು ಸ್ವಿಫ್ಟು, ಅದು ಡೀಸೆಲ್ ಗಾಡಿ. 5 ಲಕ್ಷಕ್ಕೆ ಪ್ರೈಸ್ ಕೊಟ್ಟು ಮಾಡ್ತಾರೆ. ಅಲ್ಲಿ ಇನ್ನೂ ನೆಗೋಷಿಯೇಟ್ ಕೂಡ ಮಾಡ್ಕೊಡ್ತೀರಲ್ವ ಸರ್? ಸ್ವಲ್ಪ ಮಾಡ್ಕೊಡೋಣ ಸರ್. ಓಕೆ. ಓಕೆ, ನೋಡ್ತಾ ಇರ್ಬೋದು. 2015 ಮಾಡಲ್ ಶಿಫ್ಟು, ಡೀಸೆಲ್ ಗಾಡಿ ಆಗಿರುತ್ತೆ. ಆ್ಯಸ್ ಯೂಶುವಲ್ ABS, AC, ಪವರ್ ಸ್ಟೀರಿಂಗ್, ಪವರ್ ವಿಂಡೋ ಇದರಲ್ಲಿ ಬರುತ್ತೆ. ಏರ್ ಬ್ಯಾಗ್ ಇರಲ್ಲ ಅಲ್ಲ ಸರ್ ಇದಕ್ಕೆ? ಏರ್ ಬ್ಯಾಗ್ ಬರಲ್ಲ. ಓಕೆ. ನೆಕ್ಸ್ಟ್ ನಮ್ಮ ಮುಂದೆ ಒಂದು ಹ್ಯುಂಡೈ ಯಾವ ವರ್ನ. ಓಕೆ, ಇದ್ರ ಬಗ್ಗೆ ಡೀಟೇಲ್ಸ್ ಹೇಳಿ ಸರ್. ಸರ್ ವರ್ನ ಸೆಕೆಂಡ್ ಓನರ್ 2009. ಇದು ಡೀಸೆಲ್ ವೆಹಿಕಲ್. ಓಕೆ. ಗಾಡಿ ತುಂಬಾ ಚೆನ್ನಾಗಿದೆ. ಎಷ್ಟು ವೆಲ್ ಮೇಂಟೈನ್ ಆಗಿದೆ. ಹಾಂ ಸರ್ ಇದು 1.5 ಲಕ್ಷ ಹೊಡಿದೆ. 1 ಲಕ್ಷ ಗಾಡಿ ಓಡಿದೆ. ಎಲ್ಲ ಜೆನ್ಯೂನ್ ರೀಡಿಂಗ್ ಇರುತ್ತಲ್ಲ ಸರ್? ಎಲ್ಲ ಜೀನೇನ್ ಏನು ಮೀಟರ್ ಟ್ರ್ಯಾಪು ಏನು ಇರೋಲ್ಲ ಸರ್. ಓಕೆ, ನೋಡ್ತಾ ಇರ್ಬೋದು. ಟೈರ್ ಕಂಡೀಷನ್ ಕೂಡ 65 to 70% ಟೈರ್ ಕಂಡೀಷನ್ ಇದೆ. ಇದಕ್ಕೆ ಏನು ಪ್ರೈಸ್ ಕೊಟ್ಟು ಮಾಡ್ತಾ ಇದ್ದೀರಾ ಸರ್? ಸರ್ ಇದು ನಿಮ್ಮ ಕಡೆಯಿಂದ ಬಂದರೆ 1.65 ಕೊಡ್ತಾನೆ ಸರ್ ಗಾಡಿ. 1,65,000 ಗಾಡಿ ಕೊಡ್ತೀನಿ ಅಂತ ಹೇಳ್ತಿದ್ದಾರೆ. ನೋಡ್ತಾ ಇರ್ಬೋದು. ಗಾಡಿ ಕಂಡೀಷನ್ ಕೂಡ ತುಂಬ ನೀಟ್ ಆ್ಯಂಡ್ ಕ್ಲೀನ್ ಕಂಡೀಷನ್ ಆಗಿದೆ. ಯಾರೋ ಒಂದು ಲೋ ಬಜೆಟಲ್ಲಿ ವರ್ನ ಬೇಕು ಅಂತ ಇದ್ರೆ ನೋಡ್ತಾ ಇರ್ಬೋದು. ಇಂಟೀರಿಯರ್ ಕೂಡ ತುಂಬ ಚೆನ್ನಾಗೇ ಮೇಂಟೈನ್ ಮಾಡಿದ್ದಾರೆ. ಆ್ಯಸ್ ಯೂಶುವಲ್ ಪವರ್ ಸ್ಟೀರಿಂಗ್, ಪವರ್ ವಿಂಡೋ. ಸರ್ ಇದಕ್ಕೆ ಏರ್ ಬ್ಯಾಗ್ ಬರುತ್ತೆ, ಸಿಂಗಲ್ ಏರ್ ಬ್ಯಾಗ್ ಬರುತ್ತೆ ಅನ್ಸುತ್ತಲ್ಲ ಸರ್ ಇದಕ್ಕೆ? ಇದರಲ್ಲಿ ಇಲ್ಲ ಸರ್. ಇರಲಿಲ್ವಾ? ಓಕೆ, ನೋಡ್ತಾ ಇರ್ಬೋದು. ಆ್ಯಸ್ ಯೂಶುವಲ್ ಬೇಸಿಕ್ ಇಲ್ಲ ಅಲ್ವಾ? ಮಿಡಲ್ ವರ್ಷನ್. ಇದು ಮಿಡಲ್ ವರ್ಷನ್ ಆಗಿರುತ್ತೆ ಗಾಡಿ. ಆ್ಯಸ್ ಯೂಶುವಲ್ ABS, AC, ಪವರ್ ಸ್ಟೀರಿಂಗ್, ಪವರ್ ವಿಂಡೋ ಈ ಗಾಡಿಯಲ್ಲಿ ಬರುತ್ತೆ. ನೋಡ್ತಾ ಇರ್ಬೋದು. ಯಾರೋ ಒಂದು ಲೋ ಬಜೆಟಲ್ಲಿ ವರ್ನ ನೋಡ್ತಿದ್ರೆ 1,65,000 ಇಲ್ಲೊಂದು ವರ್ನ ಇದೆ. ಕೆಳಗಡೆ ಸರ್ ನಂಬರ್ ಕೊಟ್ಟಿರ್ತೀನಿ, ಕಾಂಟ್ಯಾಕ್ಟ್ ಮಾಡ್ಬೋದು. ನೆಕ್ಸ್ಟ್ ನಮ್ಮ ಮುಂದೆ ಒಂದು ಮಾರುತಿ ಸುಜುಕಿ ರಿಡ್ಜ್ ಇದೆ. K03 ಬೆಂಗಳೂರು ರಿಜಿಸ್ಟರ್ಡ್ ವೆಹಿಕಲ್. ಇದ್ರ ಬಗ್ಗೆ ಡೀಟೇಲ್ಸ್ ಸರ್. ಸರ್ ಇದು 2009. ಓಕೆ. ಸೆಕೆಂಡ್ ಓನರ್ ಆಗಿದೆ. ಓಕೆ. FC ಫ್ರೆಶ್ ಇದೆ. ಓಕೆ. ಗಾಡಿ ತುಂಬಾ ಚೆನ್ನಾಗಿದೆ, ವೆಲ್ ಮೇಂಟೈನ್ ಆಗಿದೆ. ಓಕೆ. 1,10,000 1,20,000 ಹೊಡಿದೆ. ಓಕೆ. ಗಾಡಿ ತುಂಬಾ ಚೆನ್ನಾಗಿದೆ. ಏನು ಪ್ರೈಸ್ ಕೊಟ್ಟು ಮಾಡ್ತಾ ಇದ್ದಾರೆ ಸರ್ ಇದಕ್ಕೆ? ಸರ್ ಇದು ನಿಮ್ಮ ಕಡೆಯಿಂದ ಬಂದರೆ ಒಂದು 260 ಗಾಡಿ ಕೊಡೋಣ ಸರ್. 2,60,000ಕ್ಕೆ 2009 ಮಾಡಲ್ ವಿತ್ ಫ್ರೆಶ್ FC 2009 ಮಾಡಲ್ ರಿಡ್ಸ್ ಕೊಡ್ತೀನಿ ಅಂತ ಹೇಳ್ತಿದ್ದಾರೆ. ಪೆಟ್ರೋಲ್ ಡೀಸೆಲ್ ಸರ್ ಇದು? ಡೀಸೆಲ್ ಎಲ್ಲ ಡೀಸೆಲ್ ವೆಹಿಕಲ್ ಸರ್. ಡೀಸೆಲ್ ಗಾಡಿ ಆಗಿರುತ್ತೆ ಇದು. ಆಲ್ಮೋಸ್ಟ್ ಏನೇನಾದ್ರು ನಿಮಗೆ ಸಿಟಿಲಿ 22 ರಿಂದ 23 ಮೈಲೇಜ್ನ ಅಕ್ಸೆಪ್ಟ್ ಮಾಡ್ಬೋದು ಅಲ್ವಾ ಸರ್? ಹೌದು.
ನೆಕ್ಸ್ಟ್ ನಮ್ಮದೇ ಒಂದು ಸ್ಕೋಡಾ ಲಾರಾ ಇದೆ, ಇದ್ರ ಬಗ್ಗೆ ಡೀಟೇಲ್ಸ್ ಹೇಳಿ ಸರ್. ಸರ್ ಇದು 2008. ಓಕೆ. ಓನರ್ ಬಂದು ಸೆಕೆಂಡಿಗೆ ಬಾ, ಸೆಕೆಂಡ್ ಓನರು. ಓಕೆ. ಗಾಡಿ ತುಂಬ ಚೆನ್ನಾಗಿದೆ. ಓಕೆ. KA04 ರಿಜಿಸ್ಟರ್ಡ್ ವೆಹಿಕಲ್ ಇದಾಗಿರುತ್ತೆ. ಇದಕ್ಕೆ ಏನು ಪ್ರೈಸ್ ಕೊಟ್ಟು ಮಾಡ್ತಾ ಸರ್? ಇದು 230 ಹೇಳ್ತಾ ಇದ್ವಿ ಸರ್. 2,30,000 ಹೇಳ್ತಾ ಇದ್ದೀರಾ. ಇದರಲ್ಲಿ ಏನಾದ್ರು ಎಕ್ಸ್ಟ್ರಾ ಅಡಿಷನಲ್ ಫೀಚರ್ಸ್ ಏನಾರು ಇದೆ ಸರ್? ಹೌದು ಸರ್, ಇದು ಫುಲ್ ಟಾಪ್ ಎಂಡು, ABS, AC, ಪವರ್ ವಿಂಡೋ ಓಕೆ ಎಲ್ಲ ಬರುತ್ತೆ ಸರ್. ಏರ್ ಬ್ಯಾಗ್ ಬರುತ್ತೆ, ಡಬಲ್ ಏರ್ ಬ್ಯಾಗ್ ಕೂಡ ಇರುತ್ತಲ್ವ ಸರ್? ಹೌದು ಸರ್. ನೋಡ್ತಾ ಇರ್ಬೋದು ಗಾಡಿಯಲ್ಲಿ ಸ್ಕೋಡಾ ಲಾರೋ 2008 ಮಾಡಲು 2 ಲಕ್ಷದ ಎಷ್ಟು ಕೊಟ್ಟು ಮಾಡ್ತಿದ್ದೀರಾ ಸರ್? 2,25,000 ಸರ್. 2,25,000 ಪ್ರೈಸ್ ಕೊಟ್ಟು ಮಾಡ್ತಾ ಇದ್ದಾರೆ. ಡ್ಯುಯಲ್ ಏರ್ ಬ್ಯಾಗ್, ABS, AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಎಲ್ಲ ರೀತಿಯಾದಂಥ ಬೇಸಿಕ್ ಫೀಚರ್ಸ್ ಈ ಗಾಡಿಯಲ್ಲಿ ಬರುತ್ತೆ. ಇಂಟೀರಿಯರ್ ಕೂಡ ತುಂಬ ಪ್ರೀಮಿಯಂ ಆಗಿರುತ್ತೆ ಸ್ಕೋಡಾದು ಅಂತ ಹೇಳ್ಬೋದು. ಒಂದ್ಸಲ ಇಂಟೀರಿಯರ್ ಕೂಡ ತೋರಿಸ್ತೀನಿ. ಲೆದರ್ ಸೀಟ್ ಕವರ್ಸ್ ಬರುತ್ತೆ. ಓಕೆ, ಹೋಗಿ ಇಟ್ಕೊಳ್ರಾ ಲಾಸ್ಟ್. ನೋಡ್ತಾ ಇರ್ಬೋದು ಇಂಟೀರಿಯರ್ ಕೂಡ ಎಷ್ಟು ತುಂಬ ಪ್ರೀಮಿಯಂ ಆಗಿದೆ. ಸೀಟಿಂಗ್ಸ್ ಎಲ್ಲ ಲೆದರ್ ಅಫೋಸ್ಟರ್ ಸೀಟಿಂಗ್ಸು ನೋಡ್ತಾ ಇರ್ಬೋದು. ಡ್ಯುಯಲ್ ಏರ್ ಬ್ಯಾಗ್ ಕೂಡ ಬರುತ್ತೆ. ಒನ್ ಆಫ್ ದ ಲೋ ಬಜೆಟ್ ಪ್ರೀಮಿಯಂ ಗಾಡಿ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಯಾರೋ ಇಂಟ್ರೆಸ್ಟ್ ಇರೋರು ಕೆಳಗಡೆ ಸರ್ ನಂಬರ್ ಕೊಟ್ಟಿರ್ತೀನಿ, ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ ಒಂದ್ಸಲಿ. ನೆಕ್ಸ್ಟ್ ನಮ್ಮ ಮುಂದೆ ಒಂದು ಹ್ಯುಂಡೈ ಸ್ಯಾಂಟ್ರೋ ಇದೆ, ಇದ್ರ ಬಗ್ಗೆ ಡೀಟೇಲ್ಸ್ ಹೇಳಿ ಸರ್. ಸರ್ Hyundai ಸ್ಯಾಂಟ್ರೋ ಇದು 2012 ಮಾಡಲು. ಓಕೆ. ಸೆಕೆಂಡ್ ಓನರ್ ಆಗಿದೆ. ಗಾಡಿ ತುಂಬ ಚೆನ್ನಾಗಿದೆ. ಓಕೆ. ಓಡಿರೋದು 95,000 ಓಡಿದೆ ಸರ್ ಇದು. ಓಕೆ. ಟೈರು ಮ್ಯಾಗ್ವಿಲ್ ಎಲ್ಲ ಹಾಕ್ಸಿದ್ದಾರೆ. ಓಕೆ. ಏನು ಪ್ರೈಸ್ ಕೊಟ್ಟು ಮಾಡ್ತಿದ್ದೀರಾ ಸರ್ ಇದು? ಸರ್ ಇದು ಪ್ರೈಸ್ ಬಂದು 235 ಹೇಳ್ತಿದ್ದೀವಿ, ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ. 2,35,000 ಪ್ರೈಸ್ಗೂ ನಾವು ಕೋಟ್ ಮಾಡ್ತಿದ್ದಾರೆ. KA04 ರಿಜಿಸ್ಟರ್ಡ್ ವೆಹಿಕಲ್ ಇದಾಗಿರುತ್ತೆ. ನೋಡ್ತಾ ಇರ್ಬೋದು ಬಾಡಿ ಲೈನ್ ಕೂಡ ತುಂಬ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಅಂತ ಹೇಳ್ಬೋದು ಕಸ್ಟಮರು. ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲ್ ಕೂಡ ಹಾಕ್ಸಿದ್ದಾರೆ. ಟೈರ್ ಕಂಡೀಷನ್ ಕೂಡ 80 to 85% ಟೈರ್ ಕಂಡೀಷನ್ ಇದೆ. ಇಂಟೀರಿಯರ್ ಕೂಡ ತುಂಬ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಇಲ್ಲಿ ಕುಷನ್ ಡ್ಯಾಮೇಜ್ ಆಗಲಿ ಅಥವಾ ಡ್ಯಾಶ್ ಬೋರ್ಡ್ ಡ್ಯಾಮೇಜ್ ಆಗಲಿ ಎಲ್ಲಿ ಕೂಡ ಕಾಣಿಸ್ತಿಲ್ಲ. ನೋಡ್ತಿರ್ಬೋದು ಗಾಡಿ ತುಂಬ ನೀಟ್ ಆ್ಯಂಡ್ ಕ್ಲಾಸಿಯಾಗಿ ಮೇಂಟೈನ್ ಮಾಡಿದ್ದಾರೆ. ಯಾರೋ ಒಂದು ಸ್ಯಾಂಟ್ರೋ ನೋಡ್ತಿದ್ರೆ 2,35,000 ಸರ್ ಪ್ರೈಸ್ನ ಕೋಟ್ ಮಾಡ್ತಿದ್ದಾರೆ. ಆದಷ್ಟು ಬಂದು ಡೈರೆಕ್ಟಾಗಿ ಕೂತ್ಕೊಂಡ್ರೆ ಆದಷ್ಟು ನೆಗೋಷಿಯೇಟ್ ಮಾಡಿ ಒಳ್ಳೆ ರೇಟಿಗೆ ಕೊಡ್ತಾರೆ ಅಂತ ಹೇಳ್ಬೋದು. ನೆಕ್ಸ್ಟ್ ಗಾಡಿ ಸರ್ ನೋಡ್ತಾ ಇರ್ಬೋದು ನಮ್ಮ ಮುಂದೆ ಒಂದು 2006 ಮಾಡಲ್ನ ಸ್ಕಾರ್ಪಿಯೋ ಇದೆ. ಈ ಸ್ಕಾರ್ಪಿಯೋ 2006 ಮಾಡಲ್ ಆಗಿರುತ್ತೆ. 6 ಜನ ಓನರ್ ಆಗಿರ್ತಾರೆ. KA47 ರಿಜಿಸ್ಟರ್ಡ್ ವೆಹಿಕಲ್ ಇದಾಗಿರುತ್ತೆ. ನೋಡ್ತಾ ಇರ್ಬೋದು ಮೇಲ್ಗಡೆ ಆಫ್ಟರ್ ಮಾರ್ಕೆಟ್ ಫಾಗ್ ಲ್ಯಾಂಪ್ಸ್ ಕೂಡ ಹಾಕ್ಸಿದ್ದಾರೆ. ಇದ್ರ ಪ್ರೈಸ್ ಬಂದ್ಬಿಟ್ಟು 1,20,000 ಪ್ರೈಸ್ ಕೋಟ್ ಮಾಡ್ತಾ ಇದ್ದಾರೆ. ಇಲ್ಲೂ ಗಾಡಿನೇ ಸಿಗಲ್ಲ, ಅದು ಒಂದು 7 ಸೀಟರು ಆಫ್ಟರ್ ಮಾರ್ಕೆಟು ಫಾಗ್ ಲ್ಯಾಂಪ್ಸ್ ಹಾಕ್ಸಿದ್ರೆ ಅದು ಟಾಪಲ್ಲಿ. ಅದಾದಮೇಲೆ ಅಲೈ ಕೂಡ ನೋಡ್ಬೋದು. ಬರೀ ಅಲೈ ಮತ್ತು ಟೈರಿಗೇನೆ ಕಾಸು ಅಂತ ಹೇಳ್ಬೋದು. ಆ ರೇಟಲ್ಲಿ ನಿಮಗೆ ಇಡೀ ಗಾಡಿನೇ ಕೊಡ್ತಾ ಇದ್ದಾರೆ. 1,20,000 ಪ್ರೈಸ್ ಕೊಟ್ಟು ಮಾಡ್ತಾ ಇದ್ದಾರೆ. ಇಂಟ್ರೆಸ್ಟ್ ಇರೋರು ಕೆಳಗಡೆ ಸರ್ ನಂಬರ್ ಕೊಟ್ಟಿರ್ತೀನಿ, ಕಾಂಟ್ಯಾಕ್ಟ್ ಮಾಡಿ.